ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿರೋ ಕುಚ್ಚು ಡಿಸೈನ್ ತೊಗೊಂಡು ಬಂದಿದ್ದೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಈಸಿ ಇದೆ. ಓಕೆ, ಶುರು ಮಾಡೋಣ. ಇಲ್ಲಿ ನಾನು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಇಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ, 3 ಚೈನ್ ಹಾಕೋತೀನಿ. ಇದು ಎಲ್ಲಿ ಬರುತ್ತೆ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ. ಫಸ್ಟು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. ಇಲ್ಲಿಂದ ಚೈನ್ ಹಾಕ್ಕೊಳ್ಳಿ, 4 ಚೈನು, 1 2 3 4 4 ಚೈನ್ ಹಾಕ್ಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಮಾಡಬೇಕು ನೋಡಿ. ಸೊ ಕ್ರೋಶ ಮೇಲೆ 2 ಟೈಮ್ಸ್ ಥ್ರೆಡ್ಡು ತಗೊಂಡು ಇದು ಯಾವ ಪ್ಲೇಸಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಇಲ್ಲಿ ನೋಡಿ. ನಾವು ಯಾವಾಗಲೂ ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ಮಾಡಬೇಕಾದ್ರೆ ಇಲ್ಲಿ 2 ಎಳೆ ದಾರದಲ್ಲಿ ಹೀಗೆ ತೊಗೊಳ್ತೀವಲ್ವ, ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟು 1 ಲೈನಲ್ಲಿ ತೊಗೊಳ್ಳಿ ಇಲ್ಲಿ. ಓಕೆ, 1 ಲೈನಲ್ಲಿ ತೊಗೊಂಡು ನೆಕ್ಸ್ಟು ಇದು 2 ಲೈನಲ್ಲಿ ತೊಗೊಳ್ಳಿ. ಓಕೆ, ಮತ್ತು ನೆಕ್ಸ್ಟ್ 2 ಲೈನು. ಇವಾಗ ಕೊನೆಗೆ 2 ಲೈನ್ಸ್ ಉಳಿಯುತ್ತೆ, ಮತ್ತು 2 ಲೈನ್ಸಲ್ಲಿ ಥ್ರೆಡ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ 3 ಚೈನ್, 1 2 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಥ್ರೆಡ್ಡು ಒಂದೇ ಸರಿ ತೊಗೊಳ್ಳೋದು, ಬಟ್ ಇಲ್ಲಿ ನೋಡಿ ಸೇಮ್ ಅಲ್ಲಿ ಹೇಗೆ ಮಾಡಿದ್ರೆ ಹಾಗೆಯೇ ಫಸ್ಟು ಈ ಸಿಂಗಲ್ ಲೈನಲ್ಲಿ ತಗೊಳ್ಳಿ, ನೆಕ್ಸ್ಟು 2 ಲೈನ್, ನೆಕ್ಸ್ಟ್ ಮತ್ತೆ ಈ 2 ಲೈನಲ್ಲಿ ಥ್ರೆಡ್ ತಗೊಳ್ಳಿ. ಓಕೆ, ಇದೇ ರೀತಿ 10 ಮಾಡ್ಕೊಳ್ಳಿ ಡಬಲ್ ಕ್ರೋಶ. ಓಕೆ, ನೋಡಿ ಫಸ್ಟು 1 ಲೈನ್ ತಗೊಂಡು ನೆಕ್ಸ್ಟು 2 ಲೈನಲ್ಲಿ ತೊಗೊಳ್ಳಿ, ನೆಕ್ಸ್ಟ್ 2 ಲೈನಲ್ಲಿ ತೊಗೊಳ್ಳಿ. ಓಕೆ, ಇದೇ ರೀತಿ 10 ಮಾಡ್ಕೊಳ್ಳಿ. ನೋಡಿ ಇಲ್ಲಿ 10 ಆಗಿದೆ. ಓಕೆ, ಇದು ಕರೆಕ್ಟ್ ಪ್ಲೇಸ್ ನೋಡಿ, ಎಲ್ಲಿ ಬರುತ್ತೆ ನೋಡಿಬಿಟ್ಟು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಳ್ಳಿ, 1 2 3 4 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ ಇದು ಎಲ್ಲಿ ಪ್ಲೇಸಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಸೇಮ್ ಆವಾಗಲೇ ಮಾಡಿದ್ರಲ್ಲ ಹಾಗೇ ನೋಡಿ. ಇಲ್ಲಿ ಫಸ್ಟು 1 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ನೆಕ್ಸ್ಟು 2 ಲೈನ್, ನೆಕ್ಸ್ಟ್ 2 ಲೈನ್, ನೆಕ್ಸ್ಟ್ 2 ಲೈನ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ಕೊಳ್ಳಿ, 1 2 3 4 ಚೈನ್ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ ಲೂಸ್ ಮಾಡಿ ನೀಡಲ್ ವಾಪಸ್ ತೊಗೊಂಡು ಇಲ್ಲಿ 10 ಹಾಕಿದ್ದೀವಲ್ವ, 10 ಡಬಲ್ ಕ್ರೋಶದಲ್ಲಿ 1
2 3 4 5 ಡಬಲ್ ಕ್ರೋಶದ ಮಧ್ಯದಲ್ಲಿ ನೋಡಿ ನೀಡಲ್ ಹೀಗೆ ತೊಗೊಂಡು ಈ ಥ್ರೆಡ್ಡಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ ಓಕೆ, ಹೀಗೆ ಬರುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ಚೈನ್ 3 ಹಾಕಿ 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ಸೇಮ್ ಇಲ್ಲಿ ಹೇಗೆ ಡಬಲ್ ಕ್ರೋಶ 10 ಮಾಡಿದ್ರೋ ಹಾಗೆ ಇಲ್ಲಿ ಕೂಡ 10 ಮಾಡ್ಕೊಳ್ಳಿ. ಸೇಮ್ ಆವಾಗಲೇ ಹೇಗೆ ಮಾಡಿದ್ರಿ ಹಾಗೆಯೇ ಫಸ್ಟು ಒಂದು ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ನೆಕ್ಸ್ಟು 2 ಲೈನ್, ನೆಕ್ಸ್ಟು 2 ಲೈನ್. ಓಕೆ, ಹೀಗೆ ಇಲ್ಲಿ ಫುಲ್ಲು 10 ಮಾಡ್ಕೊಳ್ಳಿ. ನೋಡಿ ಇಲ್ಲಿ 10 ಆಯಿತು. 10 ಆದಮೇಲೆ ಇಲ್ಲಿ ಈ ಪಾಯಿಂಟಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ಮತ್ತೆ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಈ ಗ್ಯಾಪಲ್ಲಿ ಸೇಮ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 10 ಮಾಡ್ಕೋಬೇಕು. ಸೇಮ್ ಆವಾಗಲೇ ಹೇಗೆ ಮಾಡಿದ್ರೆ ಹಾಗೆ ಫಸ್ಟು ಒಂದು ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ನೆಕ್ಸ್ಟು 2 ಲೈನ್ ಮತ್ತು 2 ಲೈನ್. ಒನ್ ಲೈನ್, 2 ಲೈನ್ ಮತ್ತು 2 ಲೈನ್. ಓಕೆ, ಇದು ಇಲ್ಲಿ ಸಹ 10 ಮಾಡ್ಕೊಳ್ಳಿ. ನೋಡಿ 10 ಆಯಿತು. ಓಕೆ, 10 ಆದಮೇಲೆ ಕರೆಕ್ಟ್ ಅದು ಪ್ಲೇಸ್ ನೋಡಿಬಿಟ್ಟು ಯಾವ ಪ್ಲೇಸಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ 3 ಚೈನ್ ಹಾಕಿಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇದು ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಿಮಗೆ ಬೇಕು ಅಂದ್ಕೊಂಡ್ರೆ ಬೀಡ್ಸ್ ಹಾಕ್ಕೊಳ್ಳಿ. ಬೀಡ್ಸ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೀಡ್ಸ್ ಎಲ್ಲ ಬೇಡ ಅಂದ್ಕೊಂಡ್ರೆ ಈ ರೀತಿ ಮಾಡ್ಬೋದು. ನೋಡಿ ಇಲ್ಲಿ ಸಹ ಗೊಂಡೆ ಹಾಕೋದು, ಇಲ್ಲಿ ಕುಚ್ಚು ಕಟ್ಕೊಂಡು ಇಲ್ಲಿ ಕುಚ್ಚು ಕೊಟ್ಕೊಳ್ಳಿ. ಸೇಮ್ ಅದೇ ನೋಡಿ, ಬೀಡ್ಸ್ ಬೇಕು ಅಂದರೆ ಹಾಕ್ಕೊಳ್ಳಿ, ನಿಮ್ಮ ಚಾಯ್ಸು. ಇಲ್ಲಾಂದರೂ ಹೀಗೆ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ನೋಡಿ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ. ನಾನಿಲ್ಲಿ 127 ದಾರ ತಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಈಸಿ ಇದೆ, ಒಂದು ಸಾರಿ ಟ್ರೈ ಮಾಡಿ.